ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾಸ್ ಪ್ರಪಂಚ. ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ಇವತ್ತಿನ ಬ್ಲಾಗ್ ಬಂದು ನನ್ನ ತಂಗಿ ಹಾಸ್ಟೆಲಿಂದ ಬಂದಿದ್ಲು ತುಂಬ ದಿನ ಆದಮೇಲೆ. ಅವಳು ಬಂದಂಗೆ ಅಂತೆಲ್ಲ ಆಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೆ. ಇವಳು ಗಾಯತ್ರಿ, ನನ್ನ ತಂಗಿ ನರ್ಸಿಂಗ್ ಮಾಡ್ತಾ ಇದ್ಲು ಉಡುಪಿಯಲ್ಲಿ. ದನಿ ಆಂಟಿನ ನೋಡಿ ತುಂಬ ಖುಷಿಯಾಗಿದ್ಲು. ಅವಳಿಗೆ ಗೊತ್ತೇ ಇರಲಿಲ್ಲ ಗಾಯಿ ಬರ್ತಲ್ಲ ಅಂತ ಹೇಳಿ. ಹೆಸರಂತ ಅವಳದು ನೆನಪಿಲ್ವಾ? ಯಾರಿದು ನೆನಪಿಲ್ವಾ? ಇಲ್ವಾ? ಯಾರದು ಹೇಳಿ, ಯಾರು? ದನಿ ನೋಡಿ ನಾವು ಪುಟ್ಟನ್ ಸ್ನಾನ ಮಾಡಿಸಿದ್ರಲ್ಲ, ಅದನ್ನ ನೋಡಿ ತನ್ನ ಗೊಂಬೆಗೆ ಹಾಗೆ ಮಾಡ್ತಾವಳೆ. ಗಾಯತ್ರಿ ಹಂಗೆ ಅಡುಗೆ ಮನೇಲಿ ಅಂತ ಮಾಡ್ತಾ ಇದ್ಲು. ಅಂಗಡಿಗೆ ಹೋಗಂದಾಳೆ ತಿಳ್ಕೊಂಡು. ಅವಳು ಮತ್ತೆ ನರ್ಸಿಂಗ್ ಮಾಡ್ತಾವಳೆ. ಇದೆಲ್ಲ ತಿಂದಾಗ ಅನಾಥ. ಹಾಂ, ಮ್ಯಾಗಿ ತಿನ್ಬೇಕು, ಐಸ್ ಕ್ರೀಮ್ ತಿನ್ಬೇಕು, ಒಳ್ಳೆ. ಇವಳು ಮತ್ತೆ ಯಾರು ಕೆಮ್ಮಿದೆ ಒಳ್ಳೆ ಹಿಡ್ದಂಗ. ಅವಳು ಒಳ್ಳೆ ಮಾಡಿ ಚಾ ಮಾಡು, ಬಾಯಿಗೆ ಹಾಕುದಲ್ವೇನು? ಕುಡಿತೀನಿ ನಿನ್ ಕೈಯಿಂದ. ಚಹಾ ಕುಡಿದು ತುಂಬಾ ದಿನ ಆಯ್ತು. ಎಂತ ನಿನ್ನ ಮೈಸಿಗೆ ಮಾಡಿಕೊಡ್ತೆ. ಎಂತದು? ಬಿಸಿಬೇಳೆ ಭಾತ್. ನಾನು ಸಂಜೆ ಬಿಸಿಬೇಳೆ ಭಾತ್ ಮಾಡಿಕೊಟ್ಟೇನೆ ಅಂತ ಹೇಳ್ಕೊಂಡು ಮ್ಯಾಗಿ ತಗೊಬಂದಳು ಇವಳು. ಗಾಯತ್ರಿ ಚಹಾ ಮಾತ್ರ ಒಳ್ಳೆ ಮಾಡ್ತಿಲ್ಲ, ಅದಕ್ಕೆ ಅವಳ ಹತ್ರನೇ ಮಾಡಂದ್ರು. ಆದರೂ ಅವಳು ಕಾಲು ಎಳೆದಿಲ್ಲ ಆದರೆ ಸಮಾಧಾನ ಆಗೋದಿಲ್ಲ. ಈ ಸಂಜು ಹೇಳೋದೆಲ್ಲ ಮಾಡಿಕೊಡ್ತೇನೆ, ನನಗೆ ಮ್ಯಾಗಿ ಆದರೂ ಮಾಡಿಕೊಡು ಅಂತೇಳಿ ಪಾಪ ಅವಳೇ ತಗೊಬಂದಾಳೆ. ಅದಕ್ಕೆ ಮಾಡಿಕೊಡ್ತಿದ್ದೆ. ಹೆಂಗಾಗಿದೆ? ಖುಷಿ ಆಯ್ತಾ ಈಗಾರು? ಇಲ್ಲಿ ನೋಡಿ ದೊಡ್ಡ ಕೋಣ ಸಿಂಚನ್ ಕಣ್ಕ ತಿಂತಾವಳು. ತಂಗಿದೀರ್ಗೆ ಅದೇ ಅಲ್ಲ ಖುಷಿ, ಅಕ್ಕನ ಮಕ್ಕಳನ್ನ ನೋಡ್ಕೊಳ್ಳೋದು. ಅವಳು ಬಂದರೆ ಪಾಪ ಎರಡು ಮಕ್ಕಳನ್ನು ಚಂದ ನೋಡ್ಕೊಂತಳು. ಗಾಯಿನೂ ಇದ್ಲಲ್ಲ ಅಂತೇಳಿ ಸಕೀಟ್ ಮಾಡ್ತಾ ಇದ್ರು. ನಾವಿದನ್ನು ಹೆಂಗೆ ಮಾಡ್ತಿರೋ ಅಂತೇಳಿ ತೋರಿಸ್ತೇವೆ ಬನ್ನಿ. 2 ಕಾಯಿ ತಗೊಂಡರೆ ಅದಕ್ಕೆ ಬೆಲ್ಲ ಮತ್ತು ಎಳ್ಳು ಹಾಕಿ ಹೂರಣ ರೆಡಿ ಮಾಡಿಟ್ಟಿದ್ರು. ಕೊಚ್ಚಲಕ್ಕೆ ಇರ್ತದಲ್ಲ, ಅದನ್ನು 5-6 ತಾಸು ನೆನೆಸಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಹಿಟ್ಟು ದಪ್ಪ ಬರೋ ಹಾಗೆ ರುಬ್ಕೊಳ್ಬೇಕು. ಮೊದಲೆಲ್ಲ ಇದನ್ನು ಪಾಪ ಕಲ್ಲಲ್ಲೇ ರುಬ್ತಿದ್ರು, ಈ ಗ್ರೈಂಡರಲ್ಲಿ ಕೂಡ ಈಸಿಯಾಗಿ ರುಬ್ಕೊಳ್ಬೋದು. ಆಯಿಲ್ ಪ್ಯಾಕೆಟ್ ಬರ್ತದಲ್ಲ, ಅದನ್ನು ನಾನು ಈ ಥರ ಶೀಟ್ ಥರ ಬಳಸ್ತಿದ್ದೆ. ಆಯಿಲ್ ಇರಲಿ, ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ಕೆಲವೊಬ್ಬರು ನೀರನ್ನು ಬಳಸ್ತಾರೆ ತಟ್ಟೋಕೆ, ಅದು ಸ್ವಲ್ಪ ಒಡಿತದೆ. ಹಿಟ್ಟನ್ನು ಈ ಥರ ಉಂಡೆ ಮಾಡಿಟ್ಕೊಳ್ಳಿ. ಶೀಟ್ ಮೇಲೆ ಹಿಟ್ಟನ್ನು ಇಟ್ಟು ಕೈಯಲ್ಲೇ ರೌಂಡ್ ಶೇಪ್ ಮಾಡಬೇಕು. ಸಮ ಮಾಡಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಮಾಡಬಾರ್ದು, ಸಮವಾಗಿ ಮಾಡಬೇಕು. ಕೈಗೆ ಸ್ವಲ್ಪ ಎಣ್ಣೆ ತಾಕ್ಸ್ಕೊಳ್ಳಿ, ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಈಗ ಇದಕ್ಕೆ ಹೂರಣನ ಹಾಕಲ್ವಾ, ಸ್ವಲ್ಪ ಸೈಡಲ್ಲಿ ಹಾಕೊಳ್ಬೇಕು, ಮಧ್ಯದಲ್ಲ. ಹಾಗೆ ಶೀಟ್ ಸಹಾಯದಿಂದನೇ ಮಡ್ಚ್ಕೊಳ್ವಾ. ಅದು ಬೇಯಿಸೋಕೆ ಇಟ್ಟಿದ್ಮೇಲೆ ಓಪನ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಪ್ರೆಷರ್ ಹಾಕಿ ಪ್ರೆಸ್ ಮಾಡ್ಕೊಳ್ತಿದ್ದೆ.
ಹಿಟ್ಟು ಜಾಸ್ತಿ ಇತ್ತು ಅಂತ ಹೇಳಿ ಅದನ್ನು ಕಟ್ ಮಾಡ್ಕೊಳ್ತಿದ್ದೆ. ಈಗ ಇದನ್ನು ತೆಗೆದು ಬಾಳೆ ಎಲೆ ಮೇಲೆ ಹಾಕಬೇಕು. ಗಾಯನೂ ಮಾಡ್ತೇನೆ ಅಂದ್ಲು, ಅವಳು ಬಾಳೆ ಎಲೆ ಮೇಲೆ ಮಾಡ್ತಾ ಇದ್ಲು. ಎಲೆ ಮೇಲೆ ಕೂಡ ಈಸಿಯಾಗೆ ಮಾಡ್ಕೊಳ್ಬೋದು. ನಾವು ಶೀಟ್ ಮೇಲೆ ಯಾವ ಥರ ಮಾಡಿದ್ರು ಇಲ್ಲೂ ಕೂಡ ಹಾಗೆ ಮಾಡಬೇಕು. ಮಧ್ಯೆ ಹಾಕೋಕ್ಕಾಗದು, ಸ್ವಲ್ಪ ಸೈಡ್ ಹಾಕು. ಸೈಡ್ ಹಾಕೋದು ಬೆಲೆ ಇಟ್ಟಿದ್ದಿಲ್ಲ. ಇದನ್ನ ಸ್ಟೀಮ್ ಮಾಡಬೇಕು. ಇಡ್ಲಿ ಪಾತ್ರೆಯಲ್ಲಿ ಒಂದು 15ರಿಂದ 20 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಯಾರ್ಯಾರ ಮನೇಲಿ ಇದೆಲ್ಲ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್.